ಬೆಂಗಳೂರಲ್ಲಿ ದಲಿತ ಸಂಘರ್ಷ ಸಮಿತಿ, ಕರ್ನಾಟಕದ ವತಿಯಿಂದ ಪ್ರೊಫೆಸರ್ ಬಿ. ಕೃಷ್ಣಪ್ಪ ಅವರ 88ನೇ ಜನ್ಮದಿನಾಚರಣೆ, ಸೌಹಾರ್ದ ಸಮಾಜಕ್ಕಾಗಿ ಬಹುಜನರ ಸಂಕಲ್ಪ ಸಮಾವೇಶ ಹಾಗೂ ಮೂಕನಾಯಕ ದಿನಪತ್ರಿಕೆಯ ಪ್ರಾರಂಭೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಕಾರ್ಯಕ್ರಮವನ್ನು ಉಪ ಮುಖ್ಯಮಂತ್ರಿ ಜಿ. ಪರಮೇಶ್ವರ್ ಉದ್ಘಾಟಿಸಿ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯ ಮೌಲ್ಯಗಳನ್ನು ಎತ್ತಿಹಿಡಿದರು. ಈ ಸಂದರ್ಭದಲ್ಲಿ ಪಿಎಂ ನರೇಂದ್ರಸ್ವಾಮಿ ಅವರು ಮೂಕನಾಯಕ ದಿನಪತ್ರಿಕೆಯನ್ನು ಬಿಡುಗಡೆಗೊಳಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಂಸಿ ನಾರಾಯಣ್ ವಹಿಸಿದ್ದು, ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಸಿ. ಚಂದ್ರಪ್ಪ, ಸುಧಾರಾಣಿ ಹಾಗೂ ಸುಭಾಷ್ ಹೊಲದೂರು ಭಾಗವಹಿಸಿದರು. ಬಹುಜನ ಸಮಾಜದ ಹಕ್ಕುಗಳು, ಸಾಮಾಜಿಕ ಸೌಹಾರ್ದತೆ ಹಾಗೂ ಡಾಕ್ಟರ್ ಬಿ. ಆರ್. ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಸಮಾಜದ ಎಲ್ಲಾ ವರ್ಗಗಳಿಗೆ ತಲುಪಿಸುವ ಸಂಕಲ್ಪದೊಂದಿಗೆ ಈ ಸಮಾವೇಶ ನಡೆಯಿತು. ಪ್ರೊಫೆಸರ್ ಬಿ. ಕೃಷ್ಣಪ್ಪ ಅವರ ಸಾಮಾಜಿಕ ಹೋರಾಟ ಮತ್ತು ಕೊಡುಗೆಗಳನ್ನು ಸ್ಮರಿಸಿದ ಗಣ್ಯರು, ಸಮಾನತೆ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಅವರ ಆದರ್ಶಗಳನ್ನು ಮುಂದುವರಿಸಿಕೊಂಡು ಹೋಗುವ ಅಗತ್ಯವನ್ನು ಒತ್ತಿ ಹೇಳಿದರು. ಈ ಕಾರ್ಯಕ್ರಮದಲ್ಲಿ ದಲಿತ ಪರ ಸಂಘಟನೆಗಳ ಮುಖಂಡರು, ಕಾರ್ಯಕರ್ತರು ಹಾಗೂ ನೂರಾರು ಸಾರ್ವಜನಿಕರು ಭಾಗವಹಿಸಿದ್ದರು. ನೋಡ್ರಿ, ಇವತ್ತು ದೇಶದೊಳಗೆ 2-3 ಗಂಟೆ ಒಂದು ಕೃಷ್ಣಪ್ಪ ಅವ್ರದ್ದು, ಒಂದು ಕ್ಯಾನ್ಸಿರಮ್ ಅವ್ರದ್ದು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತೀರ್ಕೊಂಡ ನಂತರ RPI ಮಾಡಿದರು. RPI ಚಿಹ್ನೆ ಯಾವುದಿತ್ತು? ಆನೆ ಇತ್ತು. ಅಲ್ಲಿ ಮಹಾರಾಷ್ಟ್ರದ ಎಲ್ಲ ನಾಯಕರು ಕೂಡಿ ಆನೆ ಪಾಲ ಮಾಡ್ಕೊಂಡ್ಬಿಟ್ರು. ಸ್ವಂಡಿ ನನಗೆ ಬೇಕು, ಸ್ವಾಟ ನನಗೆ ಬೇಕು, ಕಾಲು ಬೇಕು ಅಂತ ಪಾಲ ಮಾಡ್ಕೊಂಡು ಆನೆ ಚಿನ್ನವನ್ನು ಕಳೆದ್ಬಿಟ್ರು. ಆದ್ರೆ ಕ್ಯಾನ್ಸಿರಮ್ ಅವರು ಆ ಆನೆಯನ್ನು ತಂದು ಎಲ್ಲ ಪಾಲಿತರ ಕಸ್ಕೊಂಡು ಬಂದು ಆನೆ ಚಿಹ್ನೆ ಬಂದು ಇವತ್ತು ಬಹುಜನ ಸಮಾಜ ಮಾಡಿ ಇವತ್ತು 3-4 ಸಲ ಮುಖ್ಯಮಂತ್ರಿ ಮಾಡಿ. ಇವತ್ತು ಅವ್ರು ಸತ್ತ ನಂತರ, ಇವತ್ತು ನಾವು ಹೋದ ನಂತರ ಇವತ್ತೇನಪ್ಪ ನಮ್ಮ ವೋಟಿಂಗ್ ಪರ್ಸೆಂಟೇಜ್ ಕಮ್ಮಿ ಆಗೈತಿ. ಆನೆನೂ ಹೋಗಿಬಿಡೈತಿ, ಆನೆ ಚಿಹ್ನೂ ಹಾಕೈತಿಲ್ಲ ನಾವು. ಯಾಕಂದ್ರೆ ಮುಂಜಾನೆ ಕೂಡ ಕಾಂಗ್ರೆಸ್ ಗುಲಾಮರಾಗಿಬಿಡ್ತೀವಿ, ಮಧ್ಯಾಹ್ನ BJP ಗುಲಾಮರಾಗಿಬಿಡ್ತೀವಿ, ಹೌದಲ್ಲ? ಅದಕ್ಕೆ ನಮ್ಮ ಬಾಬಾ ಸಾಹೇಬ್ ವಿಚಾರಗಳನ್ನ ಎಲ್ಲ ನಾಶ ಮಾಡಾಕತ್ತೀವಿ ನಾವು. ಅದಕ್ಕೆ ಇವತ್ತು ನಮಗೆ ಪತ್ರಿಕೆಯನ್ನು ಯಾಕೆ ಮಾಡಿದ್ದೀವಿ? ನಮ್ಗೆ 2 ವರ್ಷದಿಂದ ಅದು ಪರ್ಮಿಷನ್ ಸಿಕ್ಕಿತ್ತು ಮೂಕನಾಯಕ ಮಾಡೋಕ್ಕಂತ. ಇಲ್ಲಿನೇ ನಮ್ಮ ಶತ್ರುಗಳು 4 ಸಂಘಟನೆ ಮಾಡಿದರು, ಭೀಮವಾದ 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 ಅಂತ. ಈಗ 12 ಮಾರ್ಕ್ ಆಗಿಬಿಟ್ಟರು. ಅದಕ್ಕೆ 2 ವರ್ಷದಿಂದ ಮಾಡೋಕ್ಕಲ್ಲ ಪತ್ರಿಕೆಯನ್ನು ಇವತ್ತು ಪ್ರೊಫೆಸರ್ ಬಿ. ಕೃಷ್ಣಪ್ಪ ಅವರ ಜನ್ಮದಿನವಾಗಿ ನಾವು ಇವತ್ತು ಬಿಡುಗಡೆ ಮಾಡಿದ್ದೀವಿ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಪ್ರೊಫೆಸರ್ ಬಿ. ಕೃಷ್ಣಪ್ಪನವರ 88ನೇ ಜಯಂತಿ ಪ್ರಯುಕ್ತ ಇವತ್ತು ಧ್ವನಿ ಇಲ್ಲದವರಿಗೆ ಧ್ವನಿಯಾದಂತಹ, ಮಾತನಾಡದವರಿಗೆ ಮಾತಾಡುವಂಥ ಹಕ್ಕನ್ನು ಕೊಟ್ಟಂಥ ಈ ಸಂದರ್ಭದಲ್ಲಿ ಮೂಕನಾಯಕ ಪತ್ರಿಕೆಯನ್ನು 1920 ಜನವರಿ 31ಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಾರಂಭ ಮಾಡಿದ್ರು. ಆ ಪ್ರಾರಂಭ ಮಾಡಿದಂಥ ಪತ್ರಿಕೆಯನ್ನು ಇವತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ನಮ್ಮ ಭೀಮವಾದದ ಸಂಸ್ಥಾಪಕರಾದಂಥ ಪರಶುರಾಮ್ ನೀಲನಾಯ್ಕರವರ ನೇತೃತ್ವದಲ್ಲಿ ಇವತ್ತು ಮೂಕನಾಯಕ ಪತ್ರಿಕೆ ಮತ್ತೆ ದಿನಪತ್ರಿಕೆಯಾಗಿ ಪ್ರಾರಂಭ ಮಾಡಿದ್ದೀವಿ. ಇಡೀ ರಾಜ್ಯಾದ್ಯಂತ ಚಳುವಳಿಯನ್ನು ಮತ್ತಷ್ಟು ಗಟ್ಟಿಗೊಳಿಸುವಂಥ ನಿಟ್ಟಿನಲ್ಲಿ ಹಳ್ಳಿಗೂ ಕೂಡ, ಏಕೆಂದರೆ ಇವತ್ತು ರಾಜಕಾರಣ ಯಾವ ದಿಕ್ಕಿನಲ್ಲಿ ನಡೀತೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಾಗಿದೆ. ಯಾಕಂದ್ರೆ ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಸಂವಿಧಾನವನ್ನ ಗಾಳಿಗೆ ತೂರುವಂತ ಪ್ರಯತ್ನವನ್ನ ಇಡೀ ಮನುವಾದಿಗಳು ಇವತ್ತು ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರ ಈ ಮನುವಾದಿಗಳ ಒಂದು ಏನು ದೌರ್ಜನ್ಯ ದಬ್ಬಾಳಿಕೆಯನ್ನ ನಿರಂತರವಾಗಿ ತಡೆ ಹಿಡಬೇಕನ್ನೋ ನಿಟ್ಟಿನಲ್ಲಿ ನಾವು ಮೂಕನಾಯಕ ಪತ್ರಿಕೆಯನ್ನ ಪ್ರಾರಂಭ ಮಾಡಿದ್ದೀವಿ. ಜೊತೆಗೆ ದಲಿತ ಸಂಘರ್ಷ ಸಮಿತಿ ಭೀಮವಾದದ ಹೋರಾಟವನ್ನು ಕೂಡ ಮತ್ತಷ್ಟು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಇವತ್ತು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಮುಖ್ಯಮಂತ್ರಿಗಳು ಬದಲಾಗಿದ್ದಾರೆ, ತಮ್ಮ ಏನೋ ಬೇಡಿಕೆ ಏನಾಗಿದೆ ಸರ್? ಮುಖ್ಯಮಂತ್ರಿಗಳು ಬದಲಾಗಿದ್ದಾರೆ, ಅನೇಕ ಆಶ್ವಾಸನೆಗಳನ್ನ ಇವತ್ತು ಕೊಡ್ತಾ ಇದ್ದಾರೆ. ಆದ್ರೆ ದಲಿತರ ಆಶ್ವಾಸನೆಗಳನ್ನ ಮೊದಲು ಈಡೇರಿಸಬೇಕು. ಮತ್ತೆ ದಲಿತರಿಗೆ ಮೀಸಲಿಟ್ಟ ಹಣವನ್ನ ಇವರು ನುಂಗಾಕಿದ್ದಾರೆ, ಆ ಹಣವನ್ನ ಮತ್ತೆ ವಾಪಸ್ ತರಬೇಕು. ಮತ್ತೆ ದಲಿತರಿಗೆ ಪ್ರತ್ಯೇಕವಾದಂತಹ ಸ್ಥಾನಮಾನವನ್ನು ಕೂಡ ಕೊಡಬೇಕು. ಯಾಕೆಂದ್ರೆ ನಮ್ಮ ಇಡೀ ಇತಿಹಾಸದಲ್ಲಿ ಯಾರನ್ನೂ ಕೂಡ ಕರ್ನಾಟಕದಲ್ಲಿ ದಲಿತ ಮುಖ್ಯಮಂತ್ರಿ ಮಾಡಿಲ್ಲ. ಇವರು ಹುನ್ನಾರ ಮಾಡಿ ದಲಿತ ಮುಖ್ಯಮಂತ್ರಿಯನ್ನ ತಪ್ಪಿಸುವಂತ ಕೆಲಸವನ್ನ ಮಾಡ್ಕೊಂಡು ಬಂದಿದ್ದಾರೆ ಮುಖ್ಯಮಂತ್ರಿಗಳು. ಆದ್ರೆ ಆಯ್ತು, ನಿಮ್ಗೆ ಅವಕಾಶ ಸಿಕ್ಕಿದೆ, ನೀವು ಕಾಂಗ್ರೆಸ್ ಸರ್ಕಾರದಲ್ಲಿ ಕೆಲಸ ಮಾಡಿದಿರಿ, ಆದ್ರೆ ದಲಿತರಿಗೆ ಏನು ಸ್ಥಾನಮಾನ ಕೊಡಬೇಕು ಆ ಸ್ಥಾನಮಾನವನ್ನ ಸರಿಯಾದ ನಿಟ್ಟಿನಲ್ಲಿ ಕೊಡ್ಲೇಬೇಕು.
ನೀವೇನಾದ್ರೂ ಬೇರೆ ದಿಕ್ಕಿನಲ್ಲಿ ಹೋಗೋದಾದ್ರೆ ನಮ್ಮ ಹೋರಾಟನೂ ಕೂಡ ನಿರಂತರವಾಗಿ ರಾಜ್ಯ ಸರ್ಕಾರದ ಮೇಲೆ ಇರುತ್ತೆ. ಪ್ರತ್ಯೇಕವಾಗಿ ಏನ್ ಮೀಸಲಿಟ್ಟಂತ ಹಣವನ್ನ ಈ ನಿಗಮ ಮಂಡಳಿಗೆ ಏನು ಹಣವನ್ನು ಇಟ್ಟಿದ್ದೀರಿ ಅದನ್ನು ಕೂಡ ಕೊಡ್ಬೇಕು. ಮತ್ತೆ ವಿಶೇಷವಾಗಿ ಇವತ್ತು ಈ ಮೂಕನಾಯ್ಕೆ ಪತ್ರಿಕೆ ಮುಖಾಂತರ ಮಾತನಾಡೋದೇನಂದ್ರೆ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಭಾಷಣಗಳು ಅದೊಂದು ಪುಸ್ತಕ ಇದುವರೆಗೂ ಕೂಡ ಪ್ರಿಂಟ್ ಆಗಿಲ್ಲ. ಅದಕ್ಕೆ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಅದನ್ನ ಪುಸ್ತಕವನ್ನ ಮುದ್ರಿಸ್ತಾರೆ, ಆದ್ರೆ ಆ ಪುಸ್ತಕಗಳು ಸಿಗ್ತಾ ಇಲ್ಲ. ಅನೇಕರು ಕೂಡ ಕಲಾಗ್ರಾಮಕ್ಕೆ ಹೋಗಿ ವಾಪಸ್ ಬರ್ತಾ ಇದ್ದಾರೆ. ಮೊದಲನೇ ಕೆಲಸ ಮಾಡಬೇಕಾಗಿರೋದು ಮಾನ್ಯ ಮುಖ್ಯಮಂತ್ರಿಗಳು ಬಾಬಾ ಸಾಹೇಬರ ಪುಸ್ತಕಗಳು ಜನಸಾಮಾನ್ಯರ ಕೈಗೆ ಸಿಗುವಂತೆ ನೋಡ್ಕೊಳ್ಳುವಂತ ಕೆಲಸವನ್ನ ಇವ್ರು ಮಾಡ್ಬೇಕಂತ ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಒಳ ಮೀಸಲಾತಿ ತಮಗೆ ಒಪ್ಪಿಗೆ ಇದೆಯಾ? ಎಲ್ಲ ಕೆಲವರು ಒಪ್ಪಿಗೆ ಇದೆ, ಕೆಲವರು ಒಪ್ಪಿಗೆ ಇಲ್ಲ. ಏನಂತ ಸರ್? ಒಳ ಮೀಸಲಾತಿ ನಮ್ಮ ಪಾಲನ್ನ ಕೊಡಿ ಅಂತ ನಾವು ಈಗಾಗಲೇ ಎಲ್ಲ ಕೇಳ್ತಾ ಇದೀವಿ. ಸರಿಯಾದ ನಿಟ್ಟಿನಲ್ಲಿ ಒಳ ಮೀಸಲಾತಿಯನ್ನ ಮಾಡ್ಬೇಕಂತ ಹೇಳ್ತಾ ಇದೀವಿ. ಏನ್ ರೋಸ್ಟರ್ ಬಿಂದು ಸರಿ ಮಾಡಿರ್ಲಿಲ್ಲ, ಅವಾಗ ರೋಸ್ಟರ್ ಬಿಂದುನ್ನ ಸರಿ ಮಾಡಿ ಅಂತ ಹೇಳಿದೀವಿ. ನಮ್ಮ ಪಾಲನ್ನ ಸರಿಯಾದ ರೀತಿಯಲ್ಲಿ ನೀವು ನಮಗೆ ಕೊಡಿ ಅಂತ ಹೇಳಿ ಒಳ ಮೀಸಲಾತಿ ಪರವಾಗಿ ಇದೀವಿ. ನಾವೇನು ಒಳ ಮೀಸಲಾತಿ ವಿರೋಧಿಗಳಲ್ಲ. ಒಳ ಮೀಸಲಾತಿಯನ್ನ ಆದಷ್ಟು ಬೇಗ ನ್ಯಾಯಯುತವಾಗಿ ಜಾರಿ ಮಾಡ್ಬೇಕಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ. ಸರ್, ಕಣ್ಣಿದ್ದು ಕುರುಡರಾಗಿ ಕಿವಿದ್ದು ಕುರುಡರಾಗಿ ಬಾಯಿಗೂ ಮೂರ್ಖಾದಂಥ ಸಾಮಾಜಿಕತೆ ಏನಪ್ಪ ಅಂತ ಪತ್ರಿಕೆ ಇದೇನು ಮಾರಾಟ ಆಗುವಂಥ ಪತ್ರಿಕೆ ಅಲ್ಲ, ಇದು ಗುಲಾಮಗಿರಿ ಪತ್ರಿಕೆ ಅಲ್ಲ. ಇವತ್ತು ನಾವು ಸಾಕಷ್ಟು ನೋಡ್ತೀವಿ. ಇವತ್ತು ನಾವು ಸಾಕಷ್ಟು ಪ್ರೆಸ್ ಮೀಟ್ ಮಾಡಿದ್ವಿ. ಇವತ್ತು ನಮ್ಮ ಪತ್ರಿಕೆ ಅವ್ರು ಹಾಕಂದ್ರೆ ಇವತ್ತು ಯಾರು ಪತ್ರಿಕೆ ಅಂದ್ರೆ ದೊಡ್ಡ ಕೋರ್ದು ಇವತ್ತು ಪೇಪರ್ದಾಗ ಟಿವಿ ಒಳಗೆ ಇರ್ತೈತಿ. ಪ್ರತಿ ದಿವಸ ಇವತ್ತೊಬ್ಬ MLA ಏನಾರು ಮಾಡ್ಯಾನಂದ್ರೆ ಅದು ನಿರಂತರವಾಗಿರ್ತೈತಿ. ಈ ಪತ್ರಿಕೆ ಲೈನ್ದೊಳಗೆ ಜಗತ್ತಿನಾಗ ಯಾವುದೋ ಕೊಲೆ ಆಗಿಲ್ಲ, ಆದ್ರೂ ಉಪೇಂದ್ರ ಒಂದ ಕೊಲೆ ಆಗಿದ್ದಿಲ್ಲ, ಯಾರು ಕೊಲೆನ ಮಾಡಿಲ್ಲ. ಹಂಗೆ ಪತ್ರಿಕೆ ಅವ್ರು ಏನಪ್ಪ ಅಂದ್ರೆ 6-7 ತಿಂಗಳ ಸುದ್ದಿ ಮಾಡ್ತಾರೆ. ಅದಕ್ಕೆ ನಮ್ಮಂಥವ್ರು ಇಂಥ ಹೋರಾಟಗಳನ್ನ ಕಾರ್ಯಕ್ರಮಗಳನ್ನ ಇಂಥ ನ್ಯಾಯ ಕೊಡೋಕೆ ಅಂದ್ರೆ ಇವತ್ತು ಯಾವ ಸುದ್ದಿ ಮಾಡಂಗಿಲ್ಲ. ಅದಕ್ಕೆ ಏನಪ್ಪ ಅಂದ್ರೆ ಈ ಪತ್ರಿಕೆಯನ್ನ ನೊಂದರ ಪರವಾಗಿ ಧ್ವನಿ ಇಲ್ಲದ ಪರವಾಗಿ ಇವತ್ತು ನಾವು ಈ ಪತ್ರಿಕೆಯನ್ನ ಸ್ಟಾರ್ಟ್ ಮಾಡಿದ್ವಿ. ಇದೇನಪ್ಪ ಯಶಸ್ವಿ ನಾವು ಜೀವಂತ ಇರುವಾಗ ಅದನ್ನ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಸ್ಕೊಂಡು ಹೋಗ್ಬೇಕು ಅಂತ ಈ ಸಂದರ್ಭದಲ್ಲಿ